ಬಂದ ಭಾಷಣ ಮಾಡಿಬಿಟ್ರೆ ಅಲ್ಲಿ ಹೋಗಿ ಇನ್ನೇನೋ ಅವ್ರು ವ್ಯವಹಾರ ಮಾಡಿ ಕೂತಿರ್ತಾರೆ. ಕೆಲಸ ಮಾಡೋದು ಬರ್ಬೇಕು, ಪ್ರಾಕ್ಟಿಕಲ್ ಬಂದು ನೋಡ್ಬೇಕು, ಸಮಸ್ಯೆ ಕೇಳಬೇಕು. ಯಾವತ್ತು ಬಂದು ಕೇಳವ್ರೆ? ಯಾರ್ದು ಬೇಡ, ಅವ್ರು ಕೇಂದ್ರ ಸರ್ಕಾರ ಬಂದು ನೋಡವ್ರ. ನೀವು ಎಷ್ಟು ಸರಿ ಬಂದಿರಿ ನಮ್ಮ ಜೊತೆ, ಎಷ್ಟು ಸರಿ ಅಪ್ಪಿಗಳು ಖರ್ಚಿದ್ದೀವಿ, ಅವ್ರ ಸಮಸ್ಯೆ ಬಗೆಹರಿಸೋಕೆ ಆಯ್ತಲ್ಲ ಅವ್ರ ಕೈಲಿ. ಇಲ್ಲಿ ಬಂದು ಇನ್ನೇನು ಮಾಡ್ತಾರೆ? ಓಕೆ, ಥ್ಯಾಂಕ್ ಯು. ಹೋರಾಟಕ್ಕೆ ನಮ್ಮದು ಬೆಂಬಲ ಇರ್ತದೆ, ಅವರೇ ಅಲ್ಲ, ಹೋರಾಟಗಾರರಿಗೆ ನಾವು ಸದಾ ಬೆಂಬಲ ಮಾಡ್ತೀವಿ. ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಹೋರಾಟ ಮಾಡೋದು ಯಾವ ನ್ಯಾಯ? ನೀವು KRS ಅಲ್ಲಿ ಗಂಗಾರತಿ ಮಾಡಬೇಡಿ ಅಂತೀರ, ಅಥವಾ ಇನ್ನೊಂದು ಟೂರಿಸಮ್ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಲಿಕ್ಕೆ ಏನಾದರೂ ಹೊಸ ಯೋಜನೆಯನ್ನು ತರ್ತೀವಿ ಅಂತ ಸರ್ಕಾರದಿಂದ ಹೇಳಿದ್ರೆ ನೀವು ಅದ್ರ ವಿರುದ್ಧ ಹೋರಾಟ ಮಾಡ್ತೀರಾ, ಕೇಸ್ ಹಾಕ್ತೀರಾ. ಯಾಕೆ? ರೈತರ ಮಕ್ಕಳು ಉದ್ಯೋಗ ಮಾಡೋದು ಬೇಡವಾ? KRS ಅಭಿವೃದ್ಧಿ ಆದರೆ, ಅಲ್ಲಿ ಆರತಿ ಶುರುವಾದರೆ, ಅಥವಾ ಇನ್ನೊಂದು ಪಾರ್ಕ್ ಶುರುವಾದರೆ ನಮ್ಮ ಜಿಲ್ಲೆಯ ವ್ಯಾಪಾರ ಮಾಡುವಂಥ ಸಾವಿರಾರು ಜನರಿಗೆ ಜೀವನ ಕಟ್ಕೊಳ್ಳೋಕೆ ಅವಕಾಶ ಆಗ್ತದೆ. ನೀವು ಯಾಕೆ ಹೋರಾಟ ಮಾಡೋದು? ಅಂಥವಕ್ಕೆ ಹೋರಾಟ ಮಾಡೋದು. ನಿಮಗೆ ಅಡಚಣೆ ಆದರೆ ಹೋರಾಟ ಮಾಡಿ, ಯಾರು ಬೇಡ, ನಾವು ಬೆಂಬಲ ಕೊಡ್ತೀವಿ. ಒಳ್ಳೆಯದಕ್ಕೂ ಅಭಿವೃದ್ಧಿ ಆಗೋದಕ್ಕೂ ಹೋರಾಟ ಮಾಡ್ತೀನಿ ಅಂತೀರಾ. ಯಾರಿಗೂ ಒಂದಷ್ಟು ಉದ್ಯೋಗ ಸಿಗ್ತದೆ, ನಮ್ಮ ಜಿಲ್ಲೆ ಜನರಿಗೆ ಜೀವನ ಉಪಯೋಗ ಆಗ್ತದೆ ಅಂದರೆ ಅದಕ್ಕೂ ಹೋರಾಟ ಮಾಡ್ತೀವಿ ಅಂತೀರಾ. ಹೋರಾಟ ಮಾಡ್ತೀವಿ ಅಂದರೆ ಏನು ಬೇಕಾದ್ರೂ ಮಾಡ್ಬೋದಾ ನಿಮ್ಮ ಇಷ್ಟ ಬಂದಂಗೆ? ಎಲ್ರಿಗೂ ಇವ್ರು ಬೆಂಬಲ ಕೊಟ್ಬಿಡ್ತಾರಾ? ಹಾಂ, ಏನೋ 50,000 ಜನ ಕರ್ಕೊಂಡೋಗಿ ಪಾದಯಾತ್ರೆ ಮಾಡ್ತಾರಂತೆ ಬೆಂಗಳೂರಿಗೆ. 50,000 ಜನ ಪಾದಯಾತ್ರೆ ಮಾಡಲಿ ಇವರು. ಬೆಂಗಳೂರು ಭಾಳ ಹತ್ರ, ಡೆಲ್ಲಿಗೆ ಹೋಗ್ಲಿ, ಸ್ವಲ್ಪ ಎಕ್ಸಸೈಜ್ ಆಗ್ತದೆ, ಆರೋಗ್ಯ ಇನ್ನು ಸ್ವಲ್ಪ ವೃದ್ಧಿ ಆಗ್ತದೆ. ಬೆಂಗಳೂರು ಭಾರಿ ಹತ್ರ ಇದೆ. ಇವರೇನು ಇಲ್ಲಿ ಬಂದು ಉಪದೇಶ ಮಾಡೋ ಅವಶ್ಯಕತೆ ಇಲ್ಲ. ಇವರ ಪ್ರಧಾನಮಂತ್ರಿಗಳು, ಈ ದೇಶದ ಪ್ರಧಾನ ಮಾಡಿದ್ರೆ ಇವರು ಮಾಜಿ ಪ್ರಧಾನಿಗಳು ಮನಸ್ಸು ಮಾಡಿದ್ರೆ ಒಂದು ಎದ್ದವರು ಜಲ್ಲಿ ಈಚೆ ಬಂದು ಬಿಡಿಸ್ಕೊಬರ್ಬೋದಿತ್ತಲ್ಲ. ಇವರು ಮಗ ಸೋತ್ಬಿಟ್ಟ, ಇವ್ರ ಮಗ ಮೇಲ್ ಬರಲಿಲ್ಲ ಅಂದ್ಬಿಟ್ಟು ಈಗ ಮಗನ ಮುಖಾಂತರ ಪಾದಯಾತ್ರೆ ಮಾಡಿಸ್ತಾರೆ. ಮಾಡಿಸ್ಲಿ, ಏನು ಬೇಕಾದ್ರು ನಿಂತ್ಕೊಂಡು ಇನ್ನೂ 10 ಕಡೆ ಎಲೆಕ್ಷನ್ ಜನ ಇಷ್ಟಪಟ್ಟು ಆಯ್ಕೆ ಮಾಡ್ತಾರೆ, ಅದು ಬೇರೆ ವಿಚಾರ. ಇವರು ರಾಜಕೀಯ ಮಾಡಬಾರ್ದು. ಒಬ್ಬ ಕೇಂದ್ರ ಮಂತ್ರಿ ಅಂದರೆ ಅವ್ರಿಗೆ ಆದ ಜವಾಬ್ದಾರಿ ಇರ್ತಾರೆ, ಈಕ್ವಲ್ ಟು ಮುಖ್ಯಮಂತ್ರಿ. ಅವರು ಏನು ಮಾಡಬೇಕು, ಕಾನೂನು ಸಂಸ್ಕೃತಿ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕು. ಇಲ್ಲಿ ಬಂದು ಜನನ ಪ್ರಚೋದನೆ ಕೊಟ್ಬಿಟ್ರೆ ಏನು ಅದೇನು ದೊಡ್ಡ ಸಾಧ್ಯನಾ? ಓಲಿ ಏನು ಮಾಡೋರೆ? ಬೇಡ ರೀ, ಇವರು ನಮ್ಮ ಫೋನ್ ಎಲ್ಲ ಇದೆ ಕಾರಲ್ಲಿ, 5 ನಿಮಿಷ ಚುಟ್ಕಿ ಹೊಡಿಗಿದ್ರೆ ಮೋದಿ ಅವ್ರಿಗೆ ಹೇಳಿ 5 ನಿಮಿಷಕ್ಕೆ ಮೇಕೆದಾಟಿರೋದೇನೆ. ನೀವೆಲ್ಲ ಸಾಕ್ಷಿ ಇದ್ದೀರಾ ಈ ಮಾತಿಗೆ? ಹೌದಾ ಇಲ್ವಾ? ಹೇಳಿಲ್ವಾ? 5 ನಿಮಿಷ ಮೋದಿ ಅವ್ರಿಗೆ ಹೇಳಿ ಮೇಕೆದಾಟಿರೋಂಥ ಸ್ಯಾಂಕ್ಷನ್ ಮಾಡ್ತೀವಿ ಅನ್ನೋದು ನಿಮ್ಮ ಹತ್ರ ಇದೆಯಲ್ವಾ? ಇಲ್ಲ ಅಂದ್ರೆ ನಾನು ಕೊಡ್ತೀನಿ, ನನ್ನ ಹತ್ರ ಇದೆ. ಏನು ಮಾಡಿದ್ರು ಇವತ್ತು? DK ಶಿವಕುಮಾರ್ ಅವರು ಕೋರ್ಟ್ ಮುಖಾಂತರ ಅದನ್ನು ಪ್ರಾಜೆಕ್ಟ್ ಮಾಡಲಿಕ್ಕೆ ಒಪ್ಪಿಗೆನ ತಗೊಂಡ್ಬಂದಿಲ್ಲ, ಸೂಚನೆ ತಗೊಂಡು ಬಂದಿದ್ದಾರೆ. ಅವರು ಒಕ್ಕಲಿಗರಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅಂತ ಅವಕಾಶ ಹೇಳೋ ಪ್ರಯತ್ನ ಇವ್ರು ಮಾಡ್ತಾವ್ರೆ. ಅದಕ್ಕೆ ಅಭಿವೃದ್ಧಿಗೆ ಜನರು ನೀರು ಕೊಡೋಕ್ಕೆ ಸಹಕಾರ ಇವ್ರು ಮಾಡ್ತಾ ಇಲ್ಲ. ಅವರು ಇಷ್ಟು ವರ್ಷ ಮಾಡಿದ್ದು ಏನೂ ಇಲ್ಲ, ಶೂನ್ಯ. ಹೋಗ್ಲಿ, ಇಷ್ಟು ವರ್ಷದಲ್ಲಿ ಈಗ ಗೆದ್ದು ಮಂತ್ರಿಯಾಗಿ ಎಷ್ಟು ಕಡಿಮೆ ಆಯಿತು. ಏನು ಮಂಡ್ಯ ಜಿಲ್ಲೆ ಕೊಡದೆ? ಒಂದು ಬಸ್ ಸ್ಟ್ಯಾಂಡ್ ಹಾಕ್ಕೊಡೋದು, ಯಾವುದಿದೆಯೋ ಅದು ಅವ್ರದ್ದು MP CM ಅಥವಾ MP ಗ್ರ್ಯಾಂಟು, ಅದರಲ್ಲಿ ಒಂದು ಬಸ್ ಮರ್ತೋಗ್ಬಿಟ್ರ. 2004 ಡಬಲ್ B ಫಾರ್ಮ್ ಕೊಟ್ಬಿಟ್ಟು ಸಿದ್ದರಾಜನ ಪಾಪ ಅಷ್ಟು ಹೋರಾಟಗಾರ, ಜನರ ಪರವಾಗಿದ್ದಂಥ ಪ್ರಾಮಾಣಿಕವಾಗಿದ್ದಂಥ ವ್ಯಕ್ತಿಗೆ ಮನೆ ಕೂಡಿಸಿದ್ರು ಇವರು. ಇದು ಜನ ಏನೋ ಮದ್ದೂರು ಜನಕ್ಕೆ ಏನು ಗೊತ್ತಿಲ್ವಾ ಇದು? 2008 ಹೆಂಗ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರು ಗೊತ್ತಿಲ್ವಾ? ಏನು ಜನ ಮರ್ತ್ಬಿಟ್ಟವ್ರೆ ಇವ್ರನ್ನೆಲ್ಲ ಆಟನ, ದೊಂಬರಾಟನ. ಅದೇ ಅವರು ಬೈದೂರಲ್ಲಿ ಬೆಳೆಸ್ಕೋಬೇಕು, ಅವ್ರ ಕುಟುಂಬದಲ್ಲಿ ಯಾರನ್ನ ಗೆಲ್ಸ್ಕೋಬೇಕು, ಏನು ಬೇಕಾದ್ರೂ ಮಾಡ್ತಾರೆ. ನಮ್ಮ ಮೇಲೆ ಏನು ಇವರು ಬ್ರಹ್ಮಾಸ್ತ್ರ ಮಾಡೋದು? ನನಗೇನು ಇದೇ ಬದುಕಾ? ನನಗೆ ರಾಜಕೀಯ ಬದುಕಲ್ಲ. ನನ್ನ ಮಂತ್ರಿಗಿರಿ ಅವಶ್ಯಕತೆ ಇಲ್ಲ, MLA ಗಿರಿ ಅವಶ್ಯಕತೆ ಇಲ್ಲ. ಜನ ವಾಲಂಟಿಯರ್ಗೆ ನನ್ನ ಚುನಾವಣೆಗೆ ನಿಲ್ಲಿಸಿ ಗೆಲ್ಸಿದ್ದಾರೆ. ಜನರ ಆಸೆಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಜನರ ಸಮಸ್ಯೆ ಬಗೆಹರಿಸೋಕ್ಕೆ
ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದನ್ನ ವಿರೋಧ ಅಂತಂದ್ರೆ ವಿರೋಧ ಮಾಡ್ತಾರೆ ಅಂದ್ರೆ ಇವ್ರ ಅರ್ಥ ಏನು? ಇವ್ರ ಉದ್ದೇಶ ಬೆಳಿಬಾರ್ದಾ ಇದು ಮದ್ದೂರು ಪಟ್ಟಣ? ಅಭಿವೃದ್ಧಿ ಆಗ್ಬಾರ್ದಾ? ಓಲಿ ಇವ್ರ ಕೊಡುಗೆ ಆದ್ರೂ ಏನೋ ಹಿಂದೆ ಅನೌನ್ಸ್ ಮಾಡಿದ್ರಂತೆ, ನನಗೆ ಗೊತ್ತಿಲ್ಲ. ನಾನು ಜನರಲ್ಲಿ ಮೀಡಿಯಾದಲ್ಲಿ ಮಾತಾಡೋದು ಕೇಳಿಸ್ಕೊಂಡಿದೆ. 8,000 ತಂದು ಕೊಟ್ಬಿಡ್ತೀನಿ ಅಂತ CM ಮಾಡ್ತೀವಿ, ನಿಮಗೆ ಬೆಂಬಲ ಕೊಡ್ತೀವಿ ಅಂತಾರೆ. ಏನು ಇವ್ರದ್ದು ಉದ್ದೇಶ ಏನು? ರಾಜಕೀಯ. ಇಲ್ಲಿ ಯಾರು ಬೇರೆ ರೈತರ ಮಕ್ಕಳು, ಬಡವ್ರ ಮಕ್ಕಳು, ಇನ್ನೊಬ್ಬ ಒಕ್ಕಲಿಗರ ಮಕ್ಕಳು ಹೆಸರು ಮಾಡಬಾರ್ದು, ಯಾರು ಬೆಳಿಬಾರ್ದು, ಇವ್ರ ಕುಟುಂಬನೇ ಇರಬೇಕು. ಬಹುಶಃ ಮೋಸ್ಟ್ಲಿ ಮೊಮ್ಮಗನು ಹುಟ್ಟಿದ ಮೊಮ್ಮಗನು ಇದಕ್ಕೂ ಒಂದು ಜಾಗ ಮಾಡ್ಕೊಡೋ ಪ್ರಯತ್ನ ಮಾಡ್ತಾ ಇರಬೇಕು ಅಂತ ಕಾಣಿಸ್ತದೆ. ಈಗೆಲ್ಲ ಇಡೀ ಕುಟುಂಬದವ್ರು ಎಲ್ಲರೂ ಆಗೋದ್ರು. ಈಗ ಒಂದು ಪಿಳ್ಳೆ ಹುಟ್ಟದ ಅದಕ್ಕೂ ಒಂದು ಜಾಗ ಮಾಡೋಕ್ಕೆ ಈಗ ಅವ್ರ ವೇದಿಕೆಯನ್ನ ರೆಡಿ ಮಾಡ್ತಾವ್ರೆ. ಯಾರ ಮಾತು ಹೇಳವ್ರು? ಜನ ಹೇಳ್ತಾವ್ರೇನ್ರಿ? ನೀವು ಸರ್ವೆ ಮಾಡ್ಕೊ ಬರ್ರಿ ಬದುಕು ತಾಲೂಕಿಗೆ, ಹಳ್ಳಿಗಳಿಗೆ ಹೋಗಿ, ಪಬ್ಲಿಕ್ ಟೌನಲ್ಲಿ ಹೋಗಿ ಜನರನ್ನ ಕೇಳಿ. ಜನರ ಹತ್ರ ನಾವು ಹೊರ್ತೇನೆ ಜನರು ಹೇಳ್ಬೇಕಲ್ವಾ? ನಾವು ಇವ್ರನ್ನ ಮಾತಾಡ್ಸೋಕೆ ಹೋಗಿದ್ವಾ? ಇವ್ರ ಮನೆಗೆ ಹೋಗಿದ್ವಾ? ಅಥವಾ ಇವ್ರ ಬಗ್ಗೆ ಮಾತಾಡೋಕೆ ಹೋಗಿದ್ವಾ? ದುರಂಕಾರ, ದುಡ್ಡು ದುರಂಕಾರ ಏನು ಅರ್ಥ? ಅದು ಜನಗಳ ಅಭಿಪ್ರಾಯಕ್ಕೆ ಬೆಲೆ ಕೊಡ್ತಾ ಇಲ್ಲ. ದುಡ್ಡಿನ ದುರಂಕಾರ ಜನರ ಅಭಿಪ್ರಾಯಕ್ಕೋಸ್ಕರನೇ ನಗರಸಭೆಗೆ ನಾವು ಪ್ರಪೋಸಲ್ ಮಾಡಿದ್ದು. ನನ್ನ ವೈಯಕ್ತಿಕ ಇಚ್ಛಾಶಕ್ತಿ ಅಲ್ಲ ಇದು. ಜನರು ಆಸೆ ಪಟ್ಟಿದ್ರು, ಜನರು ನನಗೆ ಒತ್ತಾಯ ಮಾಡಿದ್ರು, ಅದಕ್ಕೋಸ್ಕರ ನಾವು ನಗರಸಭೆ ಮಾಡೋಕ್ಕೆ ಪ್ರಪೋಸಲ್ನ ಕೊಟ್ಟಿದ್ದು. ಇಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ನಾನು ವಾಸ ಮಾಡೋದಲ್ಲ. ನಾನೇನೋ ನನ್ನ ವೈಯಕ್ತಿಕ ಮಾಡ್ಕೊಳ್ತೀನಿ. ನಾನು ಹಳ್ಳಿಲಿ ವಾಸ ಮಾಡ್ತೀನಿ, ಕದ್ನೂರು. ಇಲ್ಲಿಂದ ಭಾಳ 5-6 ಕಿಲೋಮೀಟರ್ ದೂರ. ನನಗೇನೋ ಇಚ್ಛಾಶಕ್ತಿ ಇದೆ. ಜನರ ಇಚ್ಛಾಶಕ್ತಿಗೋಸ್ಕರನೇ ನಾವು ಮಾಡಿರೋದು. 50,000 ಜನ ಪಾದಯಾತ್ರೆ ಮಾಡೋದಲ್ಲ, 50,000 ಜನ ಕರಿವ ಬೇರೆ ಚರ್ಚೆಗೆ ಬರಲಿ, ಇವ್ರದ್ದೇನು, ಇವ್ರ ಕಾಂಟ್ರಿಬ್ಯೂಷನ್ ಏನು ಇಲ್ಲಿಗೆ ಅನ್ನೋದನ್ನ ಜನರ ಮುಂದೆ ಡಿಬೇಟ್ ಮಾಡೋಣ. ಏನು ಸರ್ ಮತ್ತೆ ಹೋರಾಟ ಇದೆಲ್ಲ ರಾಜಕೀಯ ರೀ. ಯಾವ ಒಕ್ಕಲಿಗರ ಮಕ್ಳು ಯಾರು ಇಲ್ಲಿ ಬೆಳಿಬಾರ್ದು, ಬೇರೆ ಬಡವ್ರ ಮಕ್ಕಳು ಬೆಳಿಬಾರ್ದು, ಇವ್ರ ಕುಟುಂಬನೇ ವ್ಯಾಪಾರಿಸ್ಕೋಬೇಕು. ಇವರು ಅಜೆಂಡಾ ಅದು. ಯಾರನ್ನ ಬೆಳಿಲಿಕ್ಕೆ ಬಿಟ್ಟವ್ರೆ? ಆಯ್ತಪ್ರಿ, ನಾನು ಕೆಟ್ಟವನ್ರಿ, ನಾನು ಬೈದ್ರು. ಇವ್ರ ಹತ್ರ ಇದ್ದು ಕಾಲಾಂತರದಿಂದ 7 ಹೆಸರುಗಳು, ಬಚ್ಚೇಗೌಡ ರಾದಿಯಾಗಿ, ನಮ್ಮ ನಾಗೇಗೌಡ ರಾದಿಯಾಗಿ, ಚಂದ್ರೇಗೌಡ. KRDB ಎಲ್ಲಿಂದ ಕೊಡ್ತಾರೆ? ಸರ್ಕಾರದ ಭಾಗವಾಗಿ ಇವ್ರೇನು ತರ್ತಾರೆ ಮೇಲೆ? ಇವ್ರು ಕೈಗಾರಿಕೆ ತರ. ಇವ್ರು ಯಾರು? ಕೈಗಾರಿಕೋದ್ಯಮ ಮೇಲೆ ಕೈಗಾರಿಕೆ ಆಗ್ತಾರೆ. ಇವ್ರದ್ದೇನು ಪಾತ್ರ ಅಂದ್ರೆ? ಯಾಕೆ ಕೈಗಾರಿಕೆ ಮಂತ್ರಿ ಆಗೋರು ಇವರು? ಯಾರು? ಏನು ನಿಮ್ ಹೆಸರು ಹೇಳ್ರಿ, ನಿಮ್ಗೆ ಯಾವ್ದು ಕೈಗಾರಿಕೆ ಅಂತ? ಮೂಲ ಸೌಕರ್ಯ ಕೊಡ್ತೀವಿ, ಜಾಗನೂ ಕೊಡ್ತೀವಿ. ನೀವು ಯಾವ್ದು ಇಂಡಸ್ಟ್ರಿ ತರ್ತೀರಿ, ಎಷ್ಟು ಜನಕ್ಕೆ ಉದ್ಯೋಗ ನಮ್ಮ ಜಿಲ್ಲೆಯವ್ರು ಕೊಡ್ತೀರಿ ಅಂತ ನೀವು ಅನೌನ್ಸ್ ಮಾಡಿ. ಜಾಗ ಕೊಡ್ಲಿಲ್ಲ ಅಂದ್ರೆ ಆಮೇಲೆ ಮಾತಾಡ್ಲಿ, ಪಬ್ಲಿಕ್ಕಲ್ಲಿ ಬರಲಿ. ಇನ್ನೂ ಹೆಚ್ಚಂದ್ರೆ ನಾನು ಹೇಳಿದ್ನಲ್ಲ, ಡಿಬೇಟ್ಗೆ ಬರಲಿ, ಜನ ಕರಿವ. ಜನನ ಪಾದಯಾತ್ರೆಗೆ ಪ್ರಚೋದನೆ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತಾರಲ್ಲ, ಜನನ ಕರಿವ. ಇಷ್ಟೇ ಎಲ್ಲರೂ ಸೇರಿಸುವ 50,000 ಜನನ ಡಿಬೇಟಿಗೆ ಬರಲಿ. ಜನರನ್ನು ಹೇಳಲಿ, ಯಾವ ಕಾಲದಲ್ಲಿ ಏನು ಅಭಿವೃದ್ಧಿ ಆಗಿದೆ, ರೈತರಿಗೆ ಏನು ಅನುಕೂಲ ಆಗಿದೆ ಅನ್ನೋದು ಜನರನ್ನು ಹೇಳಲಿ. ಅವ್ರ ಮುಂದೆ ನಾವು ಹೇಳ್ತೀವಿ, ನಮ್ಮ ದಾಖಲೆ ಸಮೇತ ಕೆಲಸನ ನಮ್ಮ ಸರ್ಕಾರಕ್ಕೆ. ಇವ್ರು ಆಗಿದ್ದ ಕಾಲದಲ್ಲಿ ಏನು ಮಾಡೋದ್ರಿಂದ ಅವನು ಹೇಳಲಿ. ಇಲ್ಲಿ ಬಂದ್ಬಿಟ್ಟು ಭಾವನಾತ್ಮಕ ಮಾತಾಡ್ಬಿಟ್ಟು ಜನರನ್ನ ಮರಳು ಮಾಡ್ಬಿಟ್ಟು ಓಟ್ ತಗೊಂಡು ಗೆದ್ಬಿಡಂಗ ಅಭಿವೃದ್ಧಿ ಮಾಡೋದು. ಅಭಿವೃದ್ಧಿ ಮಾಡೋಕ್ಕೂ ಆಸಕ್ತಿ ಇರಬೇಕು, ಛಲ ಇರಬೇಕು, ರೈತರ ಕಷ್ಟ ತಿಳ್ಕೊಂಡಿರ್ಬೇಕು. ಬರೀ ಭಾಷಣದಲ್ಲಿ, ಪೇಪರಲ್ಲಿ, ಟಿವಿಲಿ ಹೇಳ್ಬಿಟ್ರೆ ಆಗಲ್ಲ. ಪ್ರಾಮಾಣಿಕವಾಗಿ ತೋರಿಸ್ಲಿ, ಅವ್ರು ಕೆಲಸ ಮಾಡಿ, ಆಮೇಲೆ ಮಾತಾಡ್ಲಿ. ಅವ್ರು CM ಕೂಡ ಪತ್ರ ಬರ್ತಿದ್ದಾರೆ ನಗರಸಭೆ ಮೊದಲು. ಬರೀಲಿ, ಯಾರಿಗೆ ಬೇಕಾದ್ರೂ ಪತ್ರ. ಏನು ನಗರಸಭೆ ಆಸ್ತಿ ಬರ್ಸ್ಕೊಂಡಿದೀವಿ? ನಗರಸಭೆ ಆಗಿಬಿಟ್ಟು ನಾವು ರೈತರ ಆಸ್ತಿ ಬರ್ಸ್ಕೊಂಡಿದೀವ? ಅವ್ರ ಓಟ್ ನಕ್ಕನ್ನು ಮತದಾನದ ಕಿತ್ಕೊಂಡಿದೀವ? ನಗರಸಭೆ ಅಭಿವೃದ್ಧಿಗೋಸ್ಕರ ಈ ರಾಜ್ಯದಲ್ಲಿ ಬೇಕಾದಷ್ಟಾಗಿದೆ, ಮದ್ದೂರು ಒಂದೇ ಆಗಿಲ್ಲ. ಏನು ತೊಂದರೆ? ರಿಯಲ್ ಎಸ್ಟೇಟ್ ಮಾಡೋಕ್ಕೆ ನಾನು ಬೆಂಗಳೂರಿಂದ ಬಂದು ಇಲ್ಲಿ ಬಂದಿರೋನು. ಬೆಂಗಳೂರಲ್ಲಿ ಬೇಕಾದಷ್ಟು ಕೋಟಿಗಟ್ಟಲೆ ನಡೀತದೆ. ಎಲ್ಲಿಗೆರಲ್ಲಿ ಎಷ್ಟು ಭೂಮಿಗೆ ಎಷ್ಟಿದೆ? ಏನು ಲಾಭ ಸಿಗ್ತದೆ ನಮಗೆ? ಬೆಂಗಳೂರಿಗಿನ್ನ, ಬಾಂಬೆಗಿನ್ನ, ಇನ್ನೊಂದು ಗೋವಾಗಿನ್ನ, ಇನ್ನೊಂದು ಸ್ಟೇಟ್ ಸಿಟಿ, ದೊಡ್ಡ ಸಿಟಿಗಿನ್ನ ರಿಯಲ್ ಎಸ್ಟೇಟಿಗೆ ಲಾಭ ಸಿಗುತ್ತಾ? ಇವರು ರಾಜಕೀಯಕ್ಕೆ ನನ್ನ ಮೇಲೆ ಇವರು ಅಪವಾದ ಮಾಡೋಕ್ಕೆ ಏನು ಸಿಗ್ತಾ ಇಲ್ಲ. ಇದೊಂದು ಅಸ್ತ್ರ ಹಿಡ್ಕೊಂಡು ಅವ್ರಿಗೆ ಸ್ವಲ್ಪ ಫೀಡ್ ಮಾಡ್ಕೊಂಡು, ದಿನನಿತ್ಯ ಊಟ ಹಾಕ್ಸ್ಕೊಂಡು, ನನ್ನ ವಿರುದ್ಧ ಅಲ್ಲಿ ವಿಕಾರ ಕೂಗಿಸ್ಕೊಂಡು, ಅವ್ರು ಯಾರಿಗೂ ಹೇಳ್ಕೊಟ್ಟು ಕಳ್ಸೋರು. ಈಗ ತಾನೇ ನನ್ನ ಮೊಬೈಲ್ ನೋಡ್ಕೊಂಡು ಬಂದೆ. ನಾನು ಹಂಗಂತೆ, ನಾನು ಓಡೋಗಿದ್ದಂತೆ ಓಡ್ಬಿಟ್ಟು, ಮತ್ತು ಇನ್ನೇನು ನನ್ನ ಬಗ್ಗೆ ವೈಯಕ್ತಿಕವಾಗಿ ಏನೋ ಬಿಚ್ಚಿಡ್ತಾರಂತೆ. ಏನಿದೆ ವೈಯಕ್ತಿಕವಾಗಿ? ನಾನು 3 ಮದುವೆ ಆಗಿದ್ದೀನ.
ಮೂರು ಮದುವೆ ಆಗಿದ್ರೆ ನನ್ನ ರಿಯಾಲಿಟಿ, ನಾನು ರೈತನ ಮಗ, ಹಳ್ಳಿಯವನು. ನಾನು ಮುಂದೆ ಮದುವೆ ಆಗ ನನ್ನ ಹತ್ರ ಸಾವಿರಾರು ಕೋಟಿ ಆಸ್ತಿ ಇಲ್ಲ, ಏನು ಇಲ್ಲದೆ ಹಳ್ಳಿಲಿ ಬಂದ್ಬಿಟ್ಟು ಇವತ್ತು ನನ್ನ ಹತ್ರ ಏನು ಕೋಟಿ ಅಂದ್ರೆ ಕಾರ್ಗಳಿಲ್ಲ, ಅಥವಾ ಅವ್ರ ಥರ ಏನು ಹೆಲಿಕಾಪ್ಟರ್ ಯಾರ್ದೋ ಫ್ಯಾಕ್ಟ್ರಿ ಹತ್ರ ಇಸ್ಕೊಂಡಿಲ್ಲ. ಅದು ಯಾವುದೋ ಎಲ್ಲ ಆರೋಪ ಬಂತಲ್ಲ, ಬುಕ್ಕಬಳಿಕೆ ಮಾಡ್ಕೊಳ್ಳೋದು, ಅಂಥ ಆರೋಪ ನನ್ನ ಮೇಲೆ ಇಲ್ಲ. ಯಾರೋ ಮುದ್ಕಪ್ಪು ಹೇಳ್ಕೊಟ್ಬಿಟ್ಟು ಹೇಳಿಸ್ತಾವ್ರಲ್ಲಿ ಆಫೀಸಲ್ಲಿ ದಾಖಲೆ ಕೇಳಿದ್ರಂತೆ, ಅಭಿವೃದ್ಧಿದು ಹಣ ಕೊಡಿ ಅಂತ. ಅಭಿವೃದ್ಧಿ ಆಗ್ತಾ ಇರೋದು ಹಣ ಬಿಡುಗಡೆ ಆಗಿರೋದು ಜನ ಹೇಳ್ತಾರೆ. ಅಲ್ಲಿ ಆಯಾ ಸ್ಥಳಗಳಲ್ಲಿ ಕೆಲಸ ಆಗ್ತಾ ಇರೋದು ಜನರ ಕಣ್ಣಿಗೆ ಕಾಣಿಸ್ತದೆ. ನೀವು ಕ್ಯಾಮ್ರಾ ಹಿಡ್ಕೊಂಡು ಹೋದ್ರೆ ಕೆಲಸ ನಡೆಯೋದು ಜನರ ಕಣ್ಣಿಗೆ ಕಾಣಿಸ್ತದೆ, ದಾಖಲೆ ನೀರಿಗೆ ಗೊತ್ತಾಗ್ತದೆ. ಇವರು ಮಾಡೋರೆ ಹಿಂದೆ ಯುಜಿಡಿ ಕೆಲಸ ಹಿಂದೆ ನೀವು ಕುಡಿಯೋ ನೀರೊಂದು ಹೇಳ ಸ್ಟೋರಿನ ನನಗೆ ದುರಾಂಕಾರ ಅಂತಾರಲ್ಲ ಯಾರೋ ಮಾಜಿ MLA, ಇವ್ರದ್ದು ಹೇಳ ಬನ್ರಿ ಜನ ಕರ್ಕೊಂಡು ಅವರು ಬರಲಿ, ನಾನು ಬರ್ತೀನಿ, ಪಾದಯಾತ್ರೆ ಹೋಗುವ ಟೌನ್ ಒಳಗಡೆ ಯಾವ ಯುಜಿಡಿ ಸರಿ ಮಾಡೋರೆ, ಹಳೆ ಪೈಪ್ಗೆ ಕನೆಕ್ಷನ್ ಕೊಟ್ಬಿಟ್ಟು ಬಿಲ್ ತಗೊಂಡವ್ರೆ, ಇವ್ರು ಶಾಮೀಲಾಗಿ ಇವ್ರು ಪಾಲ್ದಾರ. ಅದಕ್ಕೆ ಹೇಳ್ಬೇಕಾಯ್ತನ್ನ ನಮಗೆ ಇವೆಲ್ಲ ಅವಶ್ಯಕತೆ ಇಲ್ಲ, ನಾವು ನಮ್ಮ ಅಭಿವೃದ್ಧಿ ಕೆಲಸ ಏನ್ ಬೇಕು ಅಷ್ಟು ಮಾಡ್ತಾ ಇದ್ದೀವಿ. ಇವರು ನಮ್ಮ ವಿಚಾರ ಮಾತಾಡ್ತಾರೆ ಅಂದ್ರೆ ನಾನು ಮಾತಾಡ್ತೀನಿ, ನನಗೆ ಗೊತ್ತಿದೆ. ನಾನೇನು ಇಲ್ಲಿಂದ ಬದುಕು ಬಂದವನಲ್ಲ. ಜನ ನನ್ನ ಬಯಸಿ ಆಯ್ಕೆ ಮಾಡೋರೆ, ಜನರಿಗೋಸ್ಕರ ಕೆಲಸ ಮಾಡೋದು ನಾನು ಇರೋದು. ಇವ್ರ ಥರ ನಾನೇನೋ ಲೂಟಿ ಅಧಿಕಾರಿ ಆಗಿದ್ದ, ನಾನು ಲೂಟಿ ಹೊಡ್ಕೊಂಡ್ಬರುತ್ತೆ. ಒಬ್ಬ ಅಧಿಕಾರಿಗೆ ಸಾವಿರಾರು ಕೋಟಿ ಆಸ್ತಿ ಎಲ್ಲಿಂದ ಬರ್ತದೆ? ಹೆಂಗ್ ಮಾಡಿದ್ರು? ಬಿಸ್ನೆಸ್ ಮಾಡಿದ್ರ ಅಧಿಕಾರಿಯಾಗಿ? ಅವಕಾಶ ಇದೆಯಾ ಅದಕ್ಕೆ? ನಮ್ಮನ್ನ ದುರಾಂಕಾರಿ ಅಂತ ಇವ್ರು ಮಾಡಿದ ಕೆಲಸಗಳು ಹೇಳಲ್ಲ. ನಾನು ಬಿಚ್ಚೋದು ಇಷ್ಟಿದೆ, ನಾವೇ ಟೈಮ್ ಯಾಕೆ ವೇಸ್ಟ್ ಮಾಡ್ಬೋದು ಅಂತ ನಾವು ಅವ್ರ ಬಗ್ಗೆ ನಾವು ಮಾತಾಡಲ್ಲ. ಕುಟುಂಬಕ್ಕೋಸ್ಕರ ನೀವು ಟಾರ್ಗೆಟ್ ಆಗ್ತಾ ಇದ್ದೀರಾ ಸರ್ ಅವ್ರ ಕುಟುಂಬ? ಹೌದ್ರಿ, ಕುಟುಂಬ ಒಂದು. ಅವ್ರಿಗೆ ಏನಂದ್ರೆ ಯಾರು ಇಲ್ಲಿ ಬೆಳಿಬಾರ್ದು, ಅವರ ಅಣ್ಣನ ಮಕ್ಕಳನ್ನೇ ಅವ್ರು ಸಹಿಸ್ಕೋದೇ ಇರೋದು. ನನ್ನಂತವ್ರನ್ನ ಬಡವ್ರ ಮಕ್ಕಳು ಸಹಿಸ್ಕೋತಾರ ಅವರು. ಅವ್ರ ಅಣ್ಣನ ಮಗನ ಜೈಲು ಹಾಕ್ಸ್ಬಿಟ್ರಲ್ಲ, ಯಾಕೆಂದ್ರೆ ಇವ್ರ ಮಗ ಗೆದ್ದಿಲ್ಲ, ಜನ ತಿರಸ್ಕಾರ ಮಾಡ್ಬಿಟ್ಟು ಅವ್ರ ಅಣ್ಣನ ಮಕ್ಕಳು ಪಾಪ ಎಲ್ಲದೆಲ್ಲ ಗೆದ್ಬಿಟ್ಟಿದ್ರು. ಇವರೇ ಕ್ರಿಯೇಟ್ ಮಾಡಿ ಅವನ್ನ ಒಳಗೆ ಕಳ್ಸಿದ್ರು. 100ಕ್ಕೆ 100 ಅವರೇ ಕಾರಣ. ಹೌದು, ಒಂದು ಬಸ್ ಸ್ಟ್ಯಾಂಡ್ ಮಾಡ್ಬಿಟ್ಟು ಬೋರ್ಡ್ ಹಾಕ್ಬಿಟ್ರೆ ಅದೇ ಒಂದು ದೊಡ್ಡ ಸಾಧನೆನಾ? ಏನ್ ಮಾಡೋರು ಈ ಜಿಲ್ಲೆಗೆ? ರೈತರಿಗೆ ಏನ್ ಕೊಡುಗೆ? ಹೋರಾಟಕ್ಕೆ ಬೆಂಬಲ ಅಂತಾರಲ್ಲ, ಇಷ್ಟು ವರ್ಷ ಹೋರಾಟ ಮಾಡಿ ಏನ್ರಿ ಒಂದು ಥೈಲ್ಯಾಂಡ್ ನೀರು ಕೊಡ್ಸಕ್ಕಾಯ್ತಾ ಇಷ್ಟು ವರ್ಷದಲ್ಲಿ? ನೀವು ಒಂದು ನಾಳೆ ಆದ್ರೂ ಕಾರಣ ಮಾಡಿಸಿದ್ದೀರಾ? ಏನ್ ನಿಮ್ ಕೊಡುಗೆ ಏನಂತ ಬನ್ನಿ, ಜನರ ಮಧ್ಯಕ್ಕೆ ಬನ್ನಿ. ಅಲ್ಲೆಲ್ಲ ಮೀಡಿಯಾದಲ್ಲಿ ಮಾತಾಡ್ಬಿಟ್ಟು ಹೊಟ್ಟೋಗ್ಬಿಡೋದೆಲ್ಲ ತಪ್ಪಿಸ್ಕೊಂಡು ಜನ. ನಾನು ಇಲ್ಲೇ ಹೇಳ್ತೀನಿ, ಹಳ್ಳಿಲಿ ಇವ್ರು ಯಾವ ಹಳ್ಳಿಗಳು ನೋಡಿ ಬಂದವ್ರೆ, ನೋಡ್ಕೊಂಡು ಬಂದು ಸಮಸ್ಯೆ ಕೇಳವ್ರೆ. ರೈತರ ಸಮಸ್ಯೆ ಏನ್ ಗೊತ್ತು ಇವ್ರಿಗೆ? ಹೋಗ್ಲಿ, ಇವ್ರು ಕೇಂದ್ರ ಸರ್ಕಾರ ಮಾಡಿದಂತ ಯೋಜನೆ ಈ ರೋಡು ಎಷ್ಟು ಜನ ಆಕ್ಸಿಡೆಂಟ್ ಆಗಿ ಸತ್ತವ್ರೆ. ಒಂದ್ ದಿವಸ ಏನಾರ ಕಷ್ಟ ಕೇಳಕ್ ಬಂದವ್ರ? ಒಂದ್ ದಿವಸ ಈ ರಸ್ತೆಯಲ್ಲಿ ಬಂದು ಎಷ್ಟು ಅವ್ಯವಸ್ಥೆ ಇದೆ ಅನ್ನೋದನ್ನ ಬಂದು ನೋಡವ್ರ ಇವರು? ನಾನು ಜಿಲ್ಲೆಗೆ ಕೈಗಾರಿಕೆ ತರ್ತಿದ್ದೆ, ಇದು ಸವಾಲು. ನಾನೇ 60-70 ಎಕರೆ ಇಲ್ಲೇ ಕೊಡ್ತೀನಿ. ಸವಾಲು ಅವ್ರಿಗೆ ತಾಕತ್ತಿದ್ರೆ ತಗೊಬರ್ಲಿ, ಉದ್ಯೋಗ ಕೊಡ್ಲಿ ನಮ್ಮ ಯುವಕರಿಗೆ. ನಾವು ಏನ್ ಬೇಕಾದ್ರೂ ಸರಿ, ನಾವು ಜಾಗ ಕೊಡೋ ಜವಾಬ್ದಾರಿ ನಮ್ದು. ಇದು ಸವಾಲು. ಅವ್ರು ತಾಕತ್ತಿದ್ರೆ ಅದು ಯಾವ ಕೈಗಾರಿಕೆ ತಗೋಬೇಕು ತಗೊಬರ್ಲಿ. ಅಲ್ಲ, ಇಷ್ಟಿನ ಗಂಟೆ ಜಾಗ ಕೇಳ್ತಾರೆ, 100ಕ್ಕೆ 100 ಕೊಟ್ಟೆ ಮಾಡಿಸ್ತಾರೆ. ನಾವು ಇದೇ ಲೈಬ್ರರಿ ಇವೆಲ್ಲ ಇದ್ವಿ, ಸಚಿವರು ಬಂದ್ರು, ಈ ಜಿಲ್ಲಾಧಿಕಾರಿಗಳು ಬಂದ್ರು, CO SP ಎಲ್ಲ ಇದ್ರು, ನಾನು ಕೂಡ ಇದ್ದೆ. ಅವ್ರು ಕೇಳ್ಕೊಂಡಾಗ ನಾವು ಹೇಳಿದ ವಿಚಾರದ ಏನಾಯ್ತು ಅಂತ ಸರ್ಕಾರ ಮಾಡ್ತೀವಿ, ಅಧಿಕಾರಿಗಳ ಜೊತೆ ಆಗು ಹೋಗೋ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಏನು ಬರ್ತದೆ ನೋಡೋಣ. ನೀವು ಕೋರ್ಟಲ್ಲೂ ಹಾಕಿದ್ದಾರೆ, ಕೋರ್ಟಲ್ಲಿ ನಿಮ್ಮ ಪ್ರಯತ್ನ ಮಾಡಿ ನಮ್ಮ ಸರ್ಕಾರದಿಂದ ಏನೋ ಮಾಡಲಿಕ್ಕೆ ಅವಕಾಶ ಇದ್ದರೆ ಚರ್ಚೆ ಮಾಡಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಸಚಿವರು. ಈಗ ಇಲಾಖೆ ವತಿಯಿಂದ ವಿದೇಶಕ್ಕೆ ಪ್ರವಾಸಕ್ಕೆಲ್ಲ ಹೋಗಿದ್ರೆ ಇನ್ನು ವಿದೇಶಕ್ಕೆ ಬರ್ತಾರೆ. ಬಂದ ನಂತರ ಅವ್ರ ಮುಖಾಂತರ ಏನಿದೆ ಡೈರೆಕ್ಟ್ರು ಬರ್ತಾರೆ, ಯಾರು DMA ಡೈರೆಕ್ಟ್ರು ಬರ್ತಾರೆ, ಏನಾಗಿದೆ, ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಏನು ವಿಚಾರ ಅನ್ನೋದು ಹೇಳ್ತಾರೆ. ಅಷ್ಟಕ್ಕೆ ಇವರು ತಾಳ್ಮೆ ಇಲ್ಲದೇ ಕರ್ಕೊಂಡ್ಬಂದು ಪಾದಯಾತ್ರೆ ಮಾಡ್ತಾರೆ ಅಂತ ಇದನ್ನು ಮಾಡಲಿ. ಭಾಳಷ್ಟು ಜನ ಕೊಡ್ತಾರೆ, ಅದಕ್ಕೆ ಅಕೌಂಟ್ ಮಾಡ್ಬಿಟ್ಟು ಭಾಳಷ್ಟು ಜನ ಆಗ್ತಾ ಇದ್ದಾರೆ. ಅದನ್ನು ಮಾಹಿತಿ ಬೇಕಾದ್ರೆ ಕೊಡ್ತೀನಿ. ಹೋರಾಟಗಾರರು ಖರ್ಚು ಬೇಕಲ್ಲ, ಡೈಲಿ ನಿಮಗೆ ಡೈಲಿ ಊಟ ತಿಂಡಿ ವ್ಯವಸ್ಥೆ ಆಗಬೇಕಲ್ಲ ಸ್ವಾಮಿ, ಎಲ್ಲಿಂದ ಬರ್ತದೆ? ಯಾರ ವಿರೋಧ ಪಕ್ಷದವ್ರು ಕೊಟ್ಟರೆ ತಾನೇ ಪಾಪ ಹಳ್ಳಿ ಜನ ಡೈಲಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಮಾಡೋಕ್ಕಾಗತ್ತಾ? ಇದೆಲ್ಲ ಬಿಟ್ಟು ಗೌರವವಾಗಿ ಇಳಿದು ಕಲ್ತ್ಕೊಳ್ಳಿ. ಜನ ಆಯ್ಕೆ ಮಾಡೋರೆ, ನೀವು ಗೌರವವಾಗಿ ಇಳಿದು ಕಲ್ತ್ಕೊಳ್ಳಿ.
ಬೇರೆಯವ್ರನ್ನ ಟಾರ್ಗೆಟ್ ಮಾಡೋದು ಬಿಡಿ. ಇಷ್ಟು ದಿವಸ ಹಾಳು ಮಾಡ್ಬಿಟ್ರಿ ಎಲ್ಲ ಒಕ್ಕಲಿಗರು. ಇನ್ಮೇಲಾದ್ರು ಒಂದಷ್ಟು ಜನ ಒಕ್ಕಲಿಗರು ಬೆಳೀಲಿ, ಬಿಡಿ, ಅವ್ರಿಗೆ ಅವಕಾಶ ಕೊಡಿ, ಇದನ್ನೆಲ್ಲ ಬಿಡಿ. ಇವೆಲ್ಲ ಭಾಳ ದಿವಸ ನಡೆಯಲ್ಲ. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.